ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೀಕೃಷ್ಣಂ ವಂದೇ ಜಗದ್ಗುರುಂ. ಜಗತ್ಪಿತನಾದ ಶ್ರೀಕೃಷ್ಣನೊಬ್ಬನೇ ಗುರುವಾಗಿ ನಾವು ಸ್ವೀಕಾರ ಮಾಡಬೇಕು ಹಾಗೂ ಅವನು ಹೇಳಿದಂತಹ ಈ ಭಗವದ್ಗೀತೆಯ ಮಾರ್ಗದಲ್ಲಿ ನಾವು ಹೋಗಬೇಕು ಅಂತ ಹೇಳ್ತಾರೆ. ಹಾಗಾಗಿ ಆ ಭಗವಂತನ ಮಾರ್ಗದಲ್ಲಿ ನಾವು ಹೋಗುವಂತಹ ಒಂದು ಪುಟ್ಟ ಹೆಜ್ಜೆಯನ್ನು ನಾವು ಇವತ್ತು ಇಡೋದಕ್ಕೆ ಶುರು ಮಾಡೋಣ. ಭಗವದ್ಗೀತೆಯ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಇದು ಮೊದಲ ಹೆಜ್ಜೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ತಪ್ಪಾಗೋದಿಲ್ಲ. ಭಗವದ್ಗೀತೆಯ ಮಹತ್ವವನ್ನ ಎಷ್ಟು ಹೇಳಿದ್ರೂ ಸಹ ಅದು ಕಮ್ಮಿನೇ ಆಗಿರತ್ತೆ. ಹಾಗೇನೆ ಈ ವ್ಯಾಸ ಮಹರ್ಷಿಗಳು ಏನ್ ಮಾಡಿದ್ದಾರೆ, ಅವರು ಗ್ರಂಥವನ್ನ ಬರಿಬೇಕಾದ್ರೆ ಎಲ್ಲಾ ಗ್ರಂಥಗಳು, ಮಹಾಗ್ರಂಥಗಳು ಏನಿದೆ ಆ ಎಲ್ಲ ಸಾರವನ್ನ ಭಗವದ್ಗೀತೆಯಲ್ಲಿ ಹಾಕಿದಾರಂತೆ. ಹಾಗಾಗಿ ಒಂದು ತಕ್ಕಡಿಯಲ್ಲಿ ಭಗವದ್ಗೀತೆಯನ್ನ ಅಂದ್ರೆ ಮಹಾಭಾರತವನ್ನ, ಇನ್ನೊಂದು ತಕ್ಕಡಿಯಲ್ಲಿ ನಾವು ಈ ಎಲ್ಲಾ ಗ್ರಂಥಗಳನ್ನ ಹಾಕಿದ್ರೆ ಮಹಾಭಾರತನೇ ಸರಿದೂಗುತ್ತೆ ಅಂತ ಹೇಳ್ತಾ ಹೋಗ್ತಾರೆ. ಅಷ್ಟೇ ಅಲ್ಲ, ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದ್ರೆ ಆ ನಾವು ಎಲ್ಲ ಗ್ರಂಥಗಳಲ್ಲಿ, ಅದರಲ್ಲೂ ಮಧ್ವಾಚಾರ್ಯರು ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದ್ರೆ ಈ ಭಗವದ್ಗೀತೆ ಹಾಗೂ ಮಹಾಭಾರತದ ಬಗ್ಗೆ ಹೇಳ್ತಾ ಹೋಗ್ತಾರೆ. ಆ ದೇವಲೋಕದ ಪಾರಿಜಾತ ಏನಿದೆ ಅದರ ಮಕರಂದ ನಮ್ಮ ಈ ಭಗವದ್ಗೀತೆ ಅಂತ ಹೇಳ್ತಾ ಹೋಗ್ತಾರೆ. ಅಂದ್ರೆ ಹೇಗೆ ನಾವು ದಾರಿಯಲ್ಲಿ ಹೋಗ್ಬೇಕಾದ್ರೆ ಎಲ್ಲೋ ಒಂದ್ ಕಡೆ ನಿಂತ್ ಹೋಗ್ಬಿಡ್ತೀವಿ ಅಲ್ವಾ, ಆ ಘಮಕ್ಕೆ ಅಂದ್ರೆ ಪಾರಿಜಾತ ಗಿಡದ ಪರಿಮಳಕ್ಕೆ. ಹಾಗೇನೆ ನಾವು ಭಗವದ್ಗೀತೆಯನ್ನ ಓದುವುದಕ್ಕೆ ಶುರು ಮಾಡಿದಾಗ ಒಂದು ಕ್ಷಣ ನಿಂತ್ ಬಿಡ್ತೀವಂತೆ. ಬಿಕಾಸ್ ಅದರ ಘಮ ಅಷ್ಟು ಚೆನ್ನಾಗಿದೆ ಅಂತ ಹೇಳ್ತಾ ಹೋಗ್ತಾರೆ. ಹಾಗೆ ನಾವ್ ಯಾವಾಗ್ಲೂ ನಮ್ಮೆಲ್ಲರಿಗೂ ಒಂದು ಕಂಪ್ಲೇಂಟ್ ಇರುತ್ತೆ, ಭಗವಂತ ನಮ್ಮನ್ನ ಪ್ರೀತಿಸೋದಿಲ್ಲ, ಅಯ್ಯೋ ಭಗವಂತ ನನ್ ಕಡೆ ನೋಡೋದೇ ಇಲ್ಲ ಕಣ್ರಿ, ಭಗವಂತ ನನ್ ಜೊತೆ ಮಾತಾಡೋದಿಲ್ಲ ಕಣ್ರಿ ಅಂತ. ಅದ ಸಾಧ್ಯ ಇದೆ ಎಲ್ಲಿ ಅಂತ ಅಂದ್ರೆ ಭಗವದ್ಗೀತೆಯಲ್ಲಿ. ಕೃಷ್ಣ ನಮ್ಮನ್ನ ಪ್ರೀತಿಸ್ತಾ ಹೋಗ್ತಾನಂತ. ಅದನ್ನ ಕೃಷ್ಣನೇ ಸ್ವಯಂ 18ನೇ ಅಧ್ಯಾಯದಲ್ಲಿ ಹೇಳ್ತಾ ಹೋಗ್ತಾನೆ, ಯಾರು ಭಗವದ್ಗೀತೆಯನ್ನ ಓದುತ್ತಾರೋ, ಯಾರು ಅದನ್ನ ಅವರ ಜೀವನದಲ್ಲಿ ಅಳವಡಿಸ್ಕೊಳ್ತಾರೋ ಅವರನ್ನ ನಾನು ಪ್ರೀತಿಸ್ತೇನೆ ಅಂತ. ನನ್ನ ಫೇವರೇಟ್ ಶ್ಲೋಕ, ನನ್ನ ಸ್ಟೂಡೆಂಟ್ಸ್ ಎಲ್ರಿಗೂ ಗೊತ್ತು. ಅನನ್ಯಾಸ್ ಚಿಂತಯಂತು ಮಾಂ ಯೇ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ ಅಂತ ಹೇಳೋ ಒಂದೇ ಒಂದು ಶ್ಲೋಕದಲ್ಲಿ ಭಗವಂತ ನಮ್ಮ ಎಲ್ಲ ಯೋಗಕ್ಷೇಮವನ್ನ ಅವನು ನೋಡ್ಕೊಂತಾನೆ ಅಂತ ನಮಗೆ ಎಷ್ಟು ಕಾನ್ಫಿಡೆನ್ಸ್ ಇದೆಯೋ, ಅದೇ ರೀತಿ ಭಗವಂತ ನಮ್ಮನ್ನ ಪ್ರೀತಿಸ್ತಾನೆ ಅನ್ನೋ ಕಾನ್ಫಿಡೆನ್ಸ್ ನಮ್ಮಲ್ಲಿ ಇರಬೇಕು. ಏನಿಲ್ಲ ಎತ್ತಿಲ್ಲ, ಮದುವೆ ಮಾಡ್ಕೊಂಡು ಬಂದ ತಕ್ಷಣ ಗಂಡನನ್ನ ನಾವು ಹೇಗೆ ಪ್ರೀತಿಸ್ತೀವಿ ಅದಕ್ಕಿಂತಲೂ ಹೆಚ್ಚು ಭಗವಂತನನ್ನ ಪ್ರೀತಿಸೋದಕ್ಕೆ ಶುರು ಮಾಡ್ಬೇಕು. ಯಾಕೆಂದ್ರೆ ನಮ್ಮ ಹುಟ್ಟಿನಿಂದ ಸಾಯುವವರೆಗೂ ನಮ್ಮ ಜೊತೆ ಇರುವ ಏಕೈಕ ವ್ಯಕ್ತಿ ಭಗವಂತ. ಹಾಗಾಗಿ ಭಗವಂತನನ್ನ ನಾವು ಆರಾಧಿಸ್ತೀವಿ, ನಾವು ಅವನನ್ನ ಪೂಜೆ ಮಾಡ್ತೀವಿ, ನಾನು ಆ ಪೂಜೆ ಮಾಡ್ದೆ, ಈ ಪೂಜೆ ಮಾಡ್ದೆ ಅಂತ ಅನ್ನೋದಕ್ಕಿಂತ ತುಂಬಾ ಸಿಂಪಲ್ ಮೆಥಡ್, ಅವನನ್ನ ನಾವು ಪ್ರೀತಿಸೋದಕ್ಕೆ ಶುರು ಮಾಡ್ಬೇಕು. ವಿ ಹ್ಯಾವ್ ಟು ಸ್ಟಾರ್ಟ್ ಲವಿಂಗ್ ಹಿಮ್. ಒಂದು ಟೀನೇಜ್ ಅನ್ನ ನಮ್ಮೆಲ್ಲರೂ ಒಂದು ಸಲ ನಾವು ಜ್ಞಾಪಿಸ್ಕೊಂಡ್ರೆ, ಯಾರೋ ಒಬ್ಬ ಹುಡುಗ ಇಷ್ಟಪಟ್ಟ ಅಂದ ತಕ್ಷಣ ಅವನ್ ಹಿಂದೆ ಹೇಗೆ ಹೋಗ್ತಿದ್ವಿ, ಅಥವಾ ಒಬ್ಳು ಹುಡುಗಿ ಇಷ್ಟಪಟ್ಲು ಅಂದ ತಕ್ಷಣ ಹೇಗೆ ಅವಳಿಗೆ ಏನೇನ್ ಇಷ್ಟನೋ ಎಲ್ಲ ನಮ್ಗೆ ಇಷ್ಟ ಇಲ್ಲ ಅಂದ್ರೂ ನಾವ್ ಇಷ್ಟ ಮಾಡ್ಕೊಂತಿದ್ವಿ ಅಲ್ವಾ. ಹಾಗೇನೆ ಇಲ್ಲಿ ಕೃಷ್ಣ ನಮ್ಮನ್ನ ಇಷ್ಟಪಡ್ತಾನೆ ಅಂದಾಗ ಇದರಲ್ಲಿರುವ ಒಂದೊಂದು ಸಾರವನ್ನ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೇಬೇಕು. ಉದಾಹರಣೆ, ಗಂಡನಿಗೆ ಹಾಗ್ಲಕಾಯಿ ಇಷ್ಟ, ಹೆಂಡತಿಗೆ ಹಾಗ್ಲಕಾಯಿ ಇಷ್ಟ ಇಲ್ಲ, ಆದ್ರೂ ಹೆಂಡತಿ ಗಂಡಂಗೋಸ್ಕರ ಮಾಡ್ಕೊಡ್ತಾಳೆ, ಅವನ್ಗೋಸ್ಕರ ತಿಂತಾಳೆ ಅಲ್ವಾ. ಹಾಗೇನೆ ಈ ಭಗವದ್ಗೀತೆಯನ್ನ ನಾನಿಲ್ಲಿ ಯಾಕೆ ಹಾಗಲಕಾಯಿಗೆ ಉಪಯೋಗಿಸ್ತೆ ಅಂತ ಹೇಳಿದ್ರೆ, ನಮ್ಮ ನಾಲಿಗೆಗೆ ಕಹಿ ಆಗುತ್ತೆ, ನಮ್ಮ ಜೀವನದಲ್ಲಿ ಕಹಿ ಆಗುತ್ತೆ. ಎಲ್ಲಾ ಶ್ಲೋಕಗಳನ್ನ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದಿಕ್ಕೆ ಆಗೋದಿಲ್ಲ, ಆದ್ರೂ ಸಹ ನಾವು ಅಳವಡಿಸ್ಕೋಬೇಕು. ಯಾಕೆ ಅಂತ ಅಂದ್ರೆ
ಹಾಗಲಕಾಯಿ ದೇಹಕ್ಕೊಳ್ಳೆದು ಅಂತ ಹೇಗೆ ಗೊತ್ತೋ, ಹಾಗೆ ಭಗವಂತ ಹೇಳಿದ ಪ್ರತಿಯೊಂದು ನುಡಿಯೂ ಸಹ ನಮ್ಮ ಜೀವನಕ್ಕೆ ಒಳ್ಳೆಯದು. ಹಾಗಾಗಿ ನಾವು ಭಗವಂತನನ್ನ ಎಷ್ಟು ಪ್ರೀತಿಸೋದಿಕ್ಕೆ ಸಾಧ್ಯನೋ ಅಷ್ಟು ಪ್ರೀತಿಸೋದು ಒಳ್ಳೆಯದು. ಇನ್ನು ಆ ಎಲ್ಲರೂ ಓದಬಹುದಾ ಅಂತ ಕೇಳೋದಕ್ಕೆ ಹೌದು, ಎಲ್ಲರೂ ಓದಬಹುದು. ಈ ಪ್ರಪಂಚ ಹೇಗಿದೆ, ಇದರ ಪೂರ್ಣತೆ ಹೇಗಿದೆ ಅಂತ ನಾವು ತಿಳ್ಕೋಬೇಕು ಅಂದಾಗ ನಾವು ಭಗವದ್ಗೀತೆಯನ್ನ ಓದ್ಬೇಕಾಗತ್ತೆ. ಹೌದು, ಈ ಪ್ರಪಂಚದ ಎಲ್ಲ ವಿಷಯಗಳು, ಊಟದ ವಿಷಯ ಇರ್ಬೋದು, ಆರೋಗ್ಯದ ವಿಷಯ ಇರ್ಬೋದು, ರಾಜಕೀಯ ಶಾಸ್ತ್ರ ಇರ್ಬೋದು, ಸಾಂಸಾರಿಕ ಇರಬಹುದು, ಪ್ರತಿಯೊಂದು ಅಂಶವೂ ಸಹ ಭಗವದ್ಗೀತೆಯಲ್ಲಿ ಬರ್ತಾ ಹೋಗುತ್ತೆ. ಆರೋಗ್ಯ ಶಾಸ್ತ್ರಕ್ಕೆ ಹೋಗ್ಬೇಕು ಅಂತ ಅಂದ್ರೆ ಅದ್ರಲ್ಲಿ ಹೇಳ್ತಾ ಹೋಗ್ತಾರೆ ಯಾವ್ದನ್ ತಿನ್ಬೇಕು, ಯಾವ್ದನ್ ತಿನ್ಬಾರ್ದು, ಹೇಗ್ ತಿನ್ಬೇಕು, ಹೇಗೆ ತಿನ್ಬಾರ್ದು. ಇನ್ನು ರಾಜಕೀಯ ಶಾಸ್ತ್ರಕ್ಕೆ ಬರೋದಾದ್ರೆ ನಿಜವಾಗ್ಲೂ ಭಗವದ್ಗೀತೆಯಂತಹ ಅಥವಾ ಮಹಾಭಾರತದಂತಹ ಇನ್ನೊಂದು ರಾಜಕೀಯ ಶಾಸ್ತ್ರ ಇರೋದಕ್ಕೆ ಸಾಧ್ಯವೇ ಇಲ್ಲ. ಈಗ ನೆಕ್ಸ್ಟ್ ಕ್ವಶನ್ ನೀವ್ ಅನ್ಬೋದು, ಇದೇನಿದು ಮೇಡಮ್ ಒಂದ್ಸಲ ಭಗವದ್ಗೀತೆ ಅಂತಾರೆ, ಒಂದ್ಸಲ ಮಹಾಭಾರತ ಅಂತಾರೆ, ಯಾಕೆ ಈ ಕನ್ಫ್ಯೂಷನ್ಸ್? ಕನ್ಫ್ಯೂಷನ್ಸ್ ಇಲ್ಲ. ಈಗ ಒಂದು ದೊಡ್ಡ ಮನೆಯಲ್ಲಿ ನಾವು ಒಂದು ರೂಮ್ ನಲ್ಲಿ ಹೇಗೆ ಕುಳಿತುಕೊಳ್ತೀವಿ, ಹಾಗೆ ಮಹಾಭಾರತ ಅನ್ನೋ ಒಂದು ದೊಡ್ಡ ಗ್ರಂಥದಲ್ಲಿ ನಾವು ಭಗವದ್ಗೀತೆ ಅನ್ನೋ ಒಂದು ಕೋಣೆಯಲ್ಲಿ ಕುಳಿತುಕೊಂಡಿದೀವಿ ಅಂತ ತಗೊಂಡ್ರೆ, ಈಗ ಕೋಣೆ ಅಂದ್ರು ಮನೆ, ಮನೆ ಅಂದ್ರು ಕೋಣೆ ಅಲ್ವಾ? ಹಾಗಾಗಿ ಇಲ್ಲಿ ಒಂದು ಸಲ ಮಹಾಭಾರತ ಬರ್ತಾ ಹೋಗುತ್ತೆ, ಒಂದು ಸಲ ಆ ಭಗವದ್ಗೀತೆ ಅಂತ ನನ್ನ ಬಾಯಲ್ಲಿ ಬರ್ತಾ ಹೋಗುತ್ತೆ ಅಷ್ಟೇ. ಹಾಗಾಗಿ ಈ ಎಸ್ಪೆಷಲಿ ಈ ಭಗವದ್ಗೀತೆಯಲ್ಲಿ ಏನಾಗುತ್ತೆ, ಅದಕ್ಕಿಂತಲೂ ಆರೋಗ್ಯ ಶಾಸ್ತ್ರಕ್ಕೆ ತುಂಬಾ ಮಹತ್ವವನ್ನ ಕೊಡ್ತಾ ಹೋಗ್ತಾರೆ. ಆ ನಾನು ಗುರುರಾಜ್ ಕರ್ಜಗಿ ಅವರ ಮಾತು ಕೇಳ್ಬೇಕಾದ್ರೆ, ಅವ್ರು ಒಂದ್ಸಲ ಅಮೆರಿಕಾಗೆ ಹೋಗಿರ್ತಾರಂತೆ. ತುಂಬಾ ದೊಡ್ಡ ಮನಃಶಾಸ್ತ್ರರು ಆ ನ ಭೇಟಿ ಆಗ್ತಾರಂತೆ ಅವರು. ಭೇಟಿಯಾದಾಗ ಅವರು ಆಕ್ಚುಲಿ ಹಿ ಈಸ್ ಎ ಕ್ರಿಶ್ಚಿಯನ್. ಆದ್ರೆ ಅವರು ಮನಃಶಾಸ್ತ್ರರಾಗಿರೋದ್ರಿಂದ ಅವರ ಆಸ್ಪತ್ರೆಗೆ ಇವ್ರು ಹೋಗ್ತಾರೆ. ಹೋಗಿ ಅವರು ನೋಡಿದ ತಕ್ಷಣ ಅವರಿಗೆ ತುಂಬಾ ಆಶ್ಚರ್ಯ ಆಗತ್ತಂತೆ. ಯಾಕೆ ಅಂದ್ರೆ ಅವರ ಚೇಂಬರ್ ಏನಿದೆ ಅಲ್ಲಿ ಕುತ್ಕೊಳ್ತಾರಲ್ಲ, ಅಲ್ಲಿ ದೊಡ್ಡ ಮಹಾಭಾರತದ ಅಂದ್ರೆ ಕುರುಕ್ಷೇತ್ರದ ಏನಿದೆ, ಗೀತಾ ಬೋಧನೆ ಮಾಡ್ತಾ ಇರೋದು ಆ ಚಿತ್ರ ಇರುತ್ತಂತೆ. ಅದ್ ನೋಡಿ ಅವರಿಗೆ ಏನು ಅಂತಾನೆ ಗೊತ್ತಾಗೋದಿಲ್ಲ. ಆಗ ಅವರು ಕೇಳ್ತಾರೆ, ನೀವು ಕೃಷ್ಣನನ್ನ ಇಷ್ಟಪಡ್ತೀರಾ? ಕೃಷ್ಣನನ್ನ ಪ್ರೀತಿಸ್ತೀರಾ? ಇದ್ಯಾಕ್ ಹಾಕೊಂಡಿದೀರಾ? ಆಗ ಅವ್ರು ಹೇಳ್ತಾರಂತೆ, ಕೃಷ್ಣನನ್ನ ಪ್ರೀತಿಸದೇ ಇರೋ ವ್ಯಕ್ತಿ ಈ ಪ್ರಪಂಚದಲ್ಲಿ ಇರೋದಕ್ಕೆ ಸಾಧ್ಯವೇ ಇಲ್ಲ. ನೋಡಿ, ಇನ್ನೂ ಯಾರಾದ್ರೂ ಮ್ಯಾಮ್ ನಾವಿನ್ನೂ ಕೃಷ್ಣನ್ ಲವ್ ಮಾಡ್ತಿಲ್ಲ ಅಂದ್ರೆ ಈಗ್ಲೇ ಅಪ್ಲಿಕೇಶನ್ ಹಾಕ್ಬಿಡಿ. ಯಾಕೆಂದ್ರೆ ಹಿ ವಿಲ್ ಸ್ಟಾರ್ಟ್ ಲವಿಂಗ್ ಯು. ಅಷ್ಟೇ ಅಲ್ಲ, ಅವನಿಗಿಂತ ದೊಡ್ಡ ಮನಃಶಾಸ್ತ್ರರು ಇರೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾರಂತೆ. ಯಾರು ಹೇಳಿರೋದು? ಪ್ರಪಂಚದ ಅತಿ ದೊಡ್ಡ ಮನಃಶಾಸ್ತ್ರರು ಹೇಳಿರುವಂತಹ ಮಾತಿದು. ಯಾಕೆ ಅಂತ ಅಂದ್ರೆ, ಮಹಾಭಾರತ ಯುದ್ಧ ನಡೀತಾ ಇರತ್ತೆ. ಇನ್ನೇನ್ ಯುದ್ಧ ಆರಂಭ ಆಗ್ಬೇಕು. ಯುದ್ಧ ಆರಂಭ ಆಗ್ತಿದೆ ಅಂತ ಅನ್ಬೇಕಾದ್ರೆ ಕುಸಿದು ಬಿದ್ದ ಅರ್ಜುನನಿಗೆ ಕೇವಲ 45 ನಿಮಿಷದಲ್ಲಿ 701 ಶ್ಲೋಕವನ್ನ ಉಚ್ಚಾರಣೆ ಮಾಡಿ, ಅದರ ಅರ್ಥವನ್ನ ತಿಳಿಸಿ, ಅದನ್ನ ಅವನ ಜೀವನದಲ್ಲಿ ಅಳವಡಿಸ್ಕೊಳ್ಳೋ ಹಾಗೆ ಮಾಡಿ, ಕೊನೆಗೆ ಹೇಳ್ತಾನೆ, ನಾನ್ ಹೇಳ್ದೆ ಅಂತ ನೀನ್ ಈ ಕೆಲ್ಸ ಮಾಡ್ಬೇಡ. ನಿನಗ್ ಯಾವ್ದು ಸರಿ ಅನ್ಸುತ್ತೋ ಆ ಕೆಲ್ಸ ಮಾಡು ಅಂತ. ಈಗ ಹೆಂಡತಿಯು 1 ಅವರ್ ಲೆಕ್ಚರ್ ತಗೊಂಡ್ಬಿಟ್ಟು ಗಂಡಂಗೆ, ನಾನ್ ಹೇಳಿದ್ದೆಲ್ಲ ನೀವೇನ್ ಕೇಳ್ತೀರೇನ್ರಿ? ಏನಿಲ್ಲ, ನಿಮ್ಗ್ ಯಾವ್ದ್ ಸರಿ ಅನ್ಸುತ್ತೋ ಅದೇ ಮಾಡ್ತೀರ ತಾನೆ, ಹೋಗಿ ಅಂತ ನಾವು ಕೋಪ ಮಾಡ್ಕೊಂಡು ಕೊನೆಗೊಂದ್ ಡೈಲಾಗ್ ಹೊಡಿತೀವಿ ಗೊತ್ತಾ? ಹಾಗೇನೆ ಕೃಷ್ಣ 701 ಶ್ಲೋಕನ ಬೋಧನೆ ಮಾಡ್ತಾನೆ. ಬೋಧನೆ ಮಾಡಿ ಅದ್ರ ಅರ್ಥವನ್ನೆಲ್ಲ ಅವನಿಗೆ ಅರ್ಥ ಆಗೋ ಹಾಗೂ ಮಾಡ್ತಾನೆ. ಕೊನೆಗೆ ಹೇಳ್ತಾನೆ, ನಾನ್ ಹೇಳ್ದೆ ಅಂತ ಈ ಕೆಲ್ಸವನ್ನ ಮಾಡ್ಬೇಡಪ್ಪ. ನಿನಗೆ ಯಾವ್ದು ಸರಿ ಅನ್ಸುತ್ತಲ್ವಾ ಅದನ್ನ ಮಾಡು ಅಂತ. ಯಾಕೆ ಈ ಮಾತನ್ನ ಹೇಳ್ದ ಕೃಷ್ಣ ಅಂತ ನಾವೇನಾದ್ರೂ ನೋಡೋದಾದ್ರೆ, ಈಗ ಉದಾಹರಣೆ, ನಮ್ಮ ಆಡು ಭಾಷೆನಲ್ಲಿ ಒಂದು ಮಾತಿದೆ, ಹೇಳ್ಕೊಟ್ಟ ಮಾತು ಕೊನೆವರೆಗೂ ಇರೋದಿಲ್ಲ ಅಂತ, ಅಲ್ವಾ? ನಾವು ಯಾರಿಗೋ ಒಬ್ರಿಗೆ ಬಲವಂತವಾಗಿ ನಾವ್ ಎಲ್ಲಿಗೂ ಕರೆದುಕೊಂಡು ಬರೋದಿಕ್ಕೆ ಆಗೋದಿಲ್ಲ. ಎಲ್ಲಿಗೂ ಕರೆದುಕೊಂಡು ಹೋಗೋದಿಕ್ಕೂ ಸಾಧ್ಯ ಇಲ್ಲ. ಕರೆದುಕೊಂಡು ಹೋದ್ರೂ ಸಹ ಅದು ಶಾಶ್ವತ ಅಲ್ಲ. ಅಲ್ವಾ? ಅದೇ ಮನಸ್ಸಿನಿಂದ ಬಂದ್ರೆ ಅದು ಶಾಶ್ವತ. ಕರೆಕ್ಟಾ ನಾನ್ ಹೇಳಿದ್ದು? ಯಾರಾದ್ರೂ ಒಬ್ರು ಅನ್ಮ್ಯೂಟ್ ಮಾಡ್ಕೊಂಡು ಹೇಳಲಿಕ್ಕಾಗತ್ತಾ?
ಕರೆಕ್ಟ್ ಮೇಡಮ್. ಎಸ್. ಹಾಗಾಗಿ ಕರೆಕ್ಟ್ ಮೇಡಮ್. ಕೃಷ್ಣ ಏನ್ ಮಾಡ್ತಾನೆ, ಎಲ್ಲವನ್ನ ಬೋಧನೆ ಮಾಡಿ ಕೊನೆಗೆ ಹೇಳ್ತಾನೆ, ನಿನಗ್ ಯಾವ್ದು ಸರಿ ಅನ್ಸುತ್ತೆ ಹಾಗ್ ಮಾಡು. ನಾನು ಸಹ ಕ್ಲಾಸ್ನಲ್ಲಿ ಹೇಳ್ದೆ, ನಾನ್ ಹೇಳ್ದೆ ಅಂತ ಹೇಳಿದ ಮಾತಕ್ಕೆ ಇದು ಸರಿಯಲ್ಲ. ಅಮ್ಮನ ಮನೆಯ ಉದಾಹರಣೆಯನ್ನ ಕೊಟ್ಟಿದ್ದೆ. ಅಮ್ಮ ಮನೆಯಲ್ಲಿ ಎಲ್ಲ ಕೆಲಸವನ್ನ ಮಾಡೋದನ್ನ ಹೇಳ್ಕೊಟ್ಟಿರ್ತಾಳೆ. ಅದನ್ನ ನಾವು ಇಟ್ಕೊಂಡು ಗಂಡನ ಮನೇಲಿ ಕೆಲಸ ಮಾಡ್ಲಿಕ್ಕೆ ಹೇಗೆ ಶುರು ಮಾಡ್ತೀವಿ, ಹಾಗೆ ಭಗವದ್ಗೀತೆಯ ಒಂದೊಂದು ಶ್ಲೋಕವನ್ನ ನಾವು ನಮ್ಮ ಜೀವನದಲ್ಲಿ ಅರ್ಥ ಮಾಡ್ಕೊಂತ ಅಳವಡಿಸ್ಕೊಳ್ತಾ ನಮ್ಮನ್ನ ನಾವು ಇನ್ನೂ ಉತ್ತಮರಾಗಿ ಮಾಡ್ಕೋಬೇಕು. ಯಾಕೆ ಓದ್ಬೇಕು ಭಗವದ್ಗೀತೆ? ಆ ಬಹುಶಃ ಬೇರೆಯವರಿಗೆ ಬೇಜಾರಾಗತ್ತಾ ನನಗ್ ಗೊತ್ತಿಲ್ಲ. ಒಂದು ವೈಯಕ್ತಿಕವಾಗಿ ನನ್ನ ಅಭಿಪ್ರಾಯ ಅಂತ ಅಂದ್ರೆ, ನಾವು ಕ್ರಿಶ್ಚಿಯನ್ಸ್‌ಗೆ ನೋಡಿದ ತಕ್ಷಣ ಹೊಟ್ಟೆ ಉರ್ಕೊಂತೀವಿ. ಅಯ್ಯೋ! ಅವ್ರ ಮಕ್ಳೆಲ್ಲ ಭಾನುವಾರ ಚರ್ಚಿಗೆ ಹೋಗ್ತಾರೆ ಕಣ್ರೀ ಅಂತ. ಹಾಗೇನೆ ಶುಕ್ರವಾರ ಬಂತು ಅಂದ ತಕ್ಷಣ ಮುಸ್ಲಿಮ್ಸ್ ಎಲ್ರೂ ಸಹ ಮಸೀದಿಗೆ ಹೋಗ್ತಾರೆ ನಮಾಜ್ ಮಾಡ್ಲಿಕ್ಕೆ. ಹೌದಾ? ಆದ್ರೆ ನಾವು ಹಿಂದೂಗಳು ಯಾವತ್ತೂ ಸಹ ನಮ್ಮ ಪುರಾಣಗಳ ಬಗ್ಗೆ ಅಥವಾ ನಮ್ಮ ಗ್ರಂಥಗಳ ಬಗ್ಗೆ ತಿಳ್ಕೊಳ್ಳುವಂತಹ ಪ್ರಯತ್ನವನ್ನ ಮಾಡೋದೇ ಇಲ್ಲ. ಹಾಗಾಗಿ ಭಗವದ್ಗೀತೆ ಅನ್ನೋದು ಏನಿದೆ, ಇದೊಂದು ಮಹಾನ್ ಗ್ರಂಥ. ಇದರ ಒಂದೊಂದು ಶ್ಲೋಕವನ್ನ ನಾವು ತಿಳಿದು ನಾವು ಅರ್ಥ ಮಾಡ್ಕೊಂಡಾಗ ಗೊತ್ತಾಗುತ್ತೆ, ಎಲ್ಲ ಗ್ರಂಥಗಳ ಹಿರಿಮೆ ನಮ್ಮ ಭಗವದ್ಗೀತೆ ಅಂತ. ಭಗವದ್ಗೀತೆ ಶ್ಲೋಕದ ಪುಸ್ತಕವನ್ನ ನೋಡಿದ್ರೆ ಒಂದು ಪುಟ್ಟ ಪುಸ್ತಕ ಅದು. 701 ಶ್ಲೋಕಾಸ್ ಅಂದ್ರೆ ನೀವು ಇಮ್ಯಾಜಿನ್ ಮಾಡ್ಕೋಬಹುದು. ತುಂಬಾ ಪುಟ್ಟ ಪುಸ್ತಕ. ಒಂದು ಸಲ ಚಿಕಾಗೋದಲ್ಲಿ ಒಂದು ಸಮಾವೇಶ ನಡೆಯುತ್ತೆ. ಆ ಸಮಾವೇಶದಲ್ಲಿ ಎಲ್ಲ ದೇಶಗಳ ವಿದೇಶಗಳ ಮಹಾನ್ ಗ್ರಂಥಗಳು ಅಲ್ಲಿ ಇರುತ್ತೆ. ಇದ್ದಾಗ ಅಲ್ಲಿ ವಿವೇಕಾನಂದರು ಹೋಗ್ತಾರೆ. ಹೋದಾಗ ಅವರ ಭಗವದ್ಗೀತೆ ನಮ್ಮ ಭಗವದ್ಗೀತೆ ಪುಸ್ತಕ ಏನಿದೆ ಎಲ್ಲದಕ್ಕಿಂತ ಕೆಳಗಡೆ ಇರುತ್ತಂತೆ. ಆಗ ಅಲ್ಲೊಬ್ಬ ಫಾರಿನರ್ ವಿದೇಶಿಗ ಏನ್ ಮಾಡ್ತಾನೆ, ಅವ್ರನ್ನ ಕರೆದ್ಬಿಟ್ಟು ಎಲ್ಲಾ ಗ್ರಂಥಗಳನ್ನ ನೋಡ್ತಾ ಇರ್ತಾರೆ ವಿವೇಕಾನಂದರು. ಆಗ ಅವನ್ ಹೇಳ್ತಾನೆ, ನೋಡು ಎಲ್ಲ ದೇಶದ ಗ್ರಂಥಗಳೇನಿದೆ ಅದು ಎಷ್ಟು ದೊಡ್ಡಕ್ಕಿದೆ, ಎಷ್ಟು ಭಾರ ಇದೆ. ನಿಮ್ಮ ದೇಶದ ಗ್ರಂಥ ಏನ್ ಭಗವದ್ಗೀತೆ ಅಂತ ತಗೊಂಡ್ಬಂದಿದ್ಯಾ, ಅದು ತುಂಬಾ ಪುಟ್ಟಕ್ಕಿದೆ, ಅದು ಕೆಳಗಡೆ ಇದೆ ನೋಡು, ಕಾಣಿಸ್ತಾನೆ ಇಲ್ಲ. ಯಾರಿಗ್ ಕಾಣಿಸುತ್ತೆ ಭಾರತದ್ದು ಅಂತ ಹೇಳ್ತಾನಂತೆ. ಅವರು ಸುಮ್ನೆ ನಕ್ಬಿಟ್ಟು ಸುಮ್ನಾಗ್ತಾರಂತೆ. ಕೊನೆಗೆ ಅವರು ಬಹಳ ಶಕ್ತಿ ಇತ್ತು ವಿವೇಕಾನಂದರಿಗೆ. ಆ ಭಗವದ್ಗೀತೆಯ ಪುಸ್ತಕವನ್ನ ಎಳಿತಾರಂತೆ ಜೋರಾಗಿ, ಅಂದ್ರೆ ತಗೊಳ್ತಾರಂತೆ. ತಗೊಂಡಿದ ತಕ್ಷಣ ಉಳಿದ ಎಲ್ಲ ಗ್ರಂಥಗಳು ಬಿದ್ದು ಹೋಗುತ್ತಂತೆ. ಅಂದ್ರೆ ಕೆಳಗಡೆ ಪುಸ್ತಕ ಇರುತ್ತೆ, ಅದು ತಗೊಂಡಿದ ತಕ್ಷಣ ಏನಾಗುತ್ತೆ, ಮೇಲೆ ಇರುವಂತಹ ಎಲ್ಲ ಪುಸ್ತಕಗಳು ಬಿದ್ದು ಹೋಗುತ್ತೆ. ಅವಾಗ ವಿವೇಕಾನಂದರು ಹೇಳ್ತಾರಂತೆ, ನನ್ನ ಗ್ರಂಥ ಬಹಳ ಚಿಕ್ಕದೇ ಇರಬಹುದು, ಆದ್ರೆ ಎಲ್ಲವುದಕ್ಕಿಂತ ಶಕ್ತಿ ಇದೆ ಇದಕ್ಕೆ ಅಂತ. ನೋಡಿ, ಹಾಗಾಗಿ ಅಷ್ಟೊಂದು ಶಕ್ತಿ ಇರೋ ಗ್ರಂಥಗಳ ಬಗ್ಗೆ ನಾವು ತಿಳ್ಕೋಬೇಕಲ್ವಾ? ಖಂಡಿತ ತಿಳ್ಕೋಬೇಕು. ಹಾಗೇನೆ ಆ ಭೀಷ್ಮ ಪರ್ವದಲ್ಲಿ ಈ ಭಗವದ್ಗೀತೆ ಬರ್ತಾ ಹೋಗುತ್ತೆ. ಎಷ್ಟು ಚೆನ್ನಾಗಿದೆ ಅಂತಂದ್ರೆ, ಮಹಾಭಾರತದಲ್ಲಿ 18 ಪರ್ವಗಳಿದೆ. ಮಹಾಭಾರತದಲ್ಲಿ ಏನಿದೆ 18 ಪರ್ವಗಳಿದೆ. ಅಂದ್ರೆ ಅಧ್ಯಯನವನ್ನ ಮಹಾಭಾರತದಲ್ಲಿ ಪರ್ವ ಅಂತ ಹೇಳ್ತಾರೆ. ಹಾಗೆ ರಾಮಾಯಣದಲ್ಲಿ ಖಂಡ ಅಂತ ಹೇಳ್ತಾರೆ. ಅದೇ 18 ಪರ್ವಗಳು ಇರುವಂತಹ ಮಹಾಭಾರತದಲ್ಲಿ 18 ಅಧ್ಯಾಯಗಳಿರುವ ಈ ಭಗವದ್ಗೀತೆ ಏನಾಗಿದೆ, ಭೀಷ್ಮ ಪರ್ವದಲ್ಲಿ ಬರ್ತಾ ಹೋಗುತ್ತೆ. 18 ಅನ್ನೋದು ಜಯದ ಸಂಕೇತ ಅಂತ ಹೇಳ್ತಾ ಹೋಗ್ತಾರೆ. ಅಂದ್ರೆ ಯ ಜ ಯ ಯ ಅನ್ನೋದು ಮೊದಲನೇದು, ಕ ಖ ಘ ಘ ಞ ಚ ಛ ಜ ಜ ಅನ್ನೋದು 8. ಆಗ 81 ಆಗತ್ತೆ ಜಯ ಅನ್ನೋದು. ಅದನ್ನ ಉಲ್ಟಾ ಮಾಡಿದ್ರೆ 18. ಸೊ ಈ 18 ಅಧ್ಯಾಯವನ್ನ ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಾಗ ನಮ್ಮ ಜೀವನದಲ್ಲಿ ಜಯ ಸಿಕ್ಕುತ್ತೆ ಅಂತ ಭಗವಂತ ಹೇಳ್ತಾ ಹೋಗ್ತಾನೆ. ಹಾಗೇನೆ ಯತ್ರ ಯೋಗೇಶ್ವರ ಕೃಷ್ಣೋ ತತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀರ್ವಿಜಯೋ ಭೂತಿ ಧ್ರುವ ನೀತಿರ್ಮತಿರ್ಮಮ ಅಂತ ಹೇಳ್ತಾ ಹೋಗ್ತೀವಿ. ಅಂದ್ರೆ ಭಗವಂತ ಎಲ್ಲಿದನೋ ಅಲ್ಲಿ ಜಯ ಕಟ್ಟಿಟ್ಟ ಬುತ್ತಿ. ಹಾಗಾಗಿ ಭಗವಂತ ನಮ್ಮೆಲ್ಲರ ಜೊತೆಗೆ ಇರ್ಲಿ, ಯಾಕೆಂದ್ರೆ ನಮ್ಮೆಲ್ಲರಿಗೂ ಆ ಜಯ ಬೇಕು. ಜಯ ಅಂದ್ರೆ ಯಾರನ್ನ ಸೋಲ್ಸೋದು ಅಲ್ಲ, ನಮ್ಮನ್ನ ನಾವು ಇನ್ನಷ್ಟು ಉತ್ತಮರನ್ನಾಗಿ ಮಾಡ್ಕೊಳ್ಳೋದು. ನಿನ್ನೆ ಹೇಗಿದ್ದೆ ಗೊತ್ತಿಲ್ಲ, ಇವತ್ತಿನೊಂಚೂರು ಉತ್ತಮ ಮಾಡ್ಕೋಬೇಕು. ಯಾಕೆ ಅಂತ ಅಂದ್ರೆ, ನನ್ ಹುಡ್ಗ ಇದಾನಲ್ಲ, ಆ ಕೃಷ್ಣ ಇಲ್ಲಿ ಹುಡ್ಗ ಅಂತ ನಾನು
ಪ್ರತಿ ಕ್ಲಾಸಲ್ಲಿ ಬಳಸ್ಬೇಕಾದ್ರೆ ನಿಮ್ ಕಣ್ಮುಂದೆ ಕೃಷ್ಣನೇ ಬರ್ಬೇಕು. ಆ ಕೃಷ್ಣ ಏನ್ ಮಾಡ್ತಾನೆ, ಅಷ್ಟು ಬೇಗ ಪ್ರೀತಿಸಲ್ಲ ಕಣ್ರಿ ಯಾರನ್ನು. ತುಂಬಾ ಕಾಡ್ತಾನೆ, ತುಂಬಾ ಬೇಡ್ತಾನೆ. ಹಾಗಾಗಿ ಕಾಡಿಸ್ತಾನಲ್ಲ, ಹಾಗಾಗಿ ನನ್ನನ್ನ ನಾನು ಇನ್ನಷ್ಟು ಅವನೇ ಅಯ್ಯೋ ಪಾಪ ಈ ಹುಡುಗಿನ ಲವ್ ಮಾಡ್ಬೇಕಪ್ಪ ಅಂತ ಲವ್ ಮಾಡ್ಬೇಕಪ್ಪ. ಅಷ್ಟು ನಾವು ನಮ್ಮನ್ನ ನಾವು ಉತ್ತಮರಾಗಿ ಮಾಡ್ಕೋಬೇಕು. ನಮ್ಮ ನಡವಳಿಕೆಯಲ್ಲಿ, ನಮ್ಮ ಮಾತಲ್ಲಿ, ನಮ್ಮ ಕೋಪವನ್ನ ಕಮ್ಮಿ ಮಾಡ್ಕೋಬೇಕು. ನಮ್ಮ ಆಸೆಗಳನ್ನ ಕಮ್ಮಿ ಮಾಡ್ಕೋಬೇಕು. ಹೀಗೆ ನಮ್ಮನ್ನ ನಾವು ಹಂತ ಹಂತವಾಗಿ ತಿದ್ಕೊಳ್ತಾ ಹೋಗ್ಬೇಕು. ಹಾಗೇನೆ ಆ ಇನ್ನೊಂದು ಕಡೆ ಹೇಳ್ತಾ ಹೋಗ್ತಾರೆ, ನಮ್ಮ ಜೀವನದಲ್ಲಿ 4 ಗಕಾರಗಳು ಬೇಕಂತೆ. 4 ಗ 4 ಗ ಬೇಕೇ ಬೇಕಂತೆ. ಎಲ್ರಿಗೂ ಬೇಕಂತೆ. ಅದು ಯಾವ್ದಪ್ಪ ಅಂದ್ರೆ ಮೊದಲನೇ ಗ ಗೋವಿಂದ. ಅಂತ್ಯಕಾಲದಲ್ಲಿ ಗೋವಿಂದನ ಚಿಂತನೆ ಇಲ್ಲ ಅಂದ್ರೆ ನಮ್ಮ ಜೀವನವೇ ವ್ಯರ್ಥ ಅಂತೆ. ನಮ್ಮೆಲ್ಲರಿಗೂ ಗೊತ್ತು, ಯಾಕೆಂದ್ರೆ ಇಲ್ಲಿ ತುಂಬಾ ಜನ ಹಳೇ ಸ್ಟೂಡೆಂಟ್ಸೇ ಇರೋದ್ರಿಂದ. ಅಜಮಿಳನ ಕತೆ ನಮ್ಮೆಲ್ಲರಿಗೂ ಗೊತ್ತು ಅಲ್ವಾ? ಅಜಮಿಳ ಅರಿಯದೆ ಹೇಗೆ ನಾರಾಯಣ ಅಂದ ತಕ್ಷಣ ಅವನು ವೈಕುಂಠ ಪದವಿಯನ್ನ ಕೊಟ್ಟ, ಹಾಗೆ ನಮ್ಮೆಲ್ಲರಿಗೂ ವೈಕುಂಠ ಪದವಿಯನ್ನ ಕೊಡ್ಲಿ. ಹಾಗಾಗಿ ನಮ್ಮೆಲ್ಲರಿಗೂ ಗೋವಿಂದನ ನಾಮಸ್ಮರಣೆ ಬೇಕೇ ಬೇಕು. ಎರಡನೇ ಗ ಬಂದು ಗೋದಾನ. ಇಲ್ಲಿ ಗೋದಾನ ಅಂತ ತಕ್ಷಣ ನಮ್ಮ ತಲೆಗೆ ಬರೋದು ಹಸುವಿನ ದಾನ ಅಂತ ಅಲ್ವಾ? ಅಲ್ಲ. ಗೋವು ಅನ್ನೋದಕ್ಕೆ ಸಂಸ್ಕೃತದಲ್ಲಿ ಹಲವಾರು ಅರ್ಥಗಳಿದೆ. ಅದರಲ್ಲಿ ಒಂದು ಅರ್ಥ ಜ್ಞಾನ ಅಂತಲೂ ಸಹ ಆಗತ್ತೆ. ಹಾಗಾಗಿ ಜ್ಞಾನದ ಒಡೆಯ ಭಗವಂತ. ಹಾಗಾಗಿ ನಾವು ಅವನನ್ನ ಪ್ರೀತಿಸಬೇಕು ಅಂದ ತಕ್ಷಣ ನಮಗೆ ಅವನ ಬಗ್ಗೆ ಮೊದಲು ಜ್ಞಾನ ಇರಬೇಕು ಅಲ್ವಾ? ಯಾಕೆ ಅಂತಂದ್ರೆ ಯಾವ್ದೋ ಕ್ಲಾಸಲ್ಲಿ ಹೋಗಿ ನಾವು ಕುತ್ಕೊಂತೀವಿ ಅಂದ್ರೆ ಅರ್ಥ ಇಲ್ಲ. ಟೀಚರ್ ಯಾರು? ಯಾವ ಕಾಲೇಜು? ಅಲ್ಲಿ ಯಾರ್ ಪ್ರಿನ್ಸಿಪಲ್ಲು? ಅಲ್ಲಿ ಯಾರ್ ಆಡಳಿತ ನಡೆಸ್ತಾ ಇದ್ದಾರೆ? ಅಲ್ಲಿ ಹೇಗಿದೆ? ಪ್ರತಿಯೊಂದು ಕೇಳ್ತೀವಿ ಅಲ್ವಾ? LKG, UKG ಮಗುವನ್ನ ಸ್ಕೂಲಿಗೆ ಸೇರಿಸ್ಬೇಕಾದ್ರೆ ಅಷ್ಟೊಂದು ಕೇಳ್ತೀವಿ ಅನ್ಬೇಕಾದ್ರೆ, ಇನ್ನು ನಮ್ಮ ಜೀವನವನ್ನ ನಡೆಸುವಂತಹ ಗೋವಿಂದನ ಬಗ್ಗೆ ತಿಳ್ಕೋಬೇಕು ಅಂದಾಗ ನಮಗೆ ನಿಜವಾಗ್ಲೂ ಆ ಜ್ಞಾನ ಬೇಕು. ಹಾಗಾಗಿ ಗೋದಾನ ಬೇಕು. ಮೂರನೆಯದು ಗಂಗಾಜಲ. ನಮ್ಮೆಲ್ಲರಿಗೂ ಗೊತ್ತು, ನಾವು ಕೊನೆಯ ಕ್ಷಣದಲ್ಲಿ ನಮ್ಮೆಲ್ಲರ ಬಾಯಿಗೆ ಬಿಡುವಂತಹ ನೀರದು, ತೀರ್ಥ ಅದು. ಹಾಗಾಗಿ ಮನೆಯಲ್ಲಿ ಪ್ರತಿಯೊಬ್ರು ಮನೆಯಲ್ಲೂ ಗಂಗಾ ತಾಲಿಯನ್ನ ನಾವು ಹಿಂದೂಗಳು ಇಟ್ಕೊಂಡಿರ್ತೀವಿ. ಯಾಕೆ ಅಂತಂದ್ರೆ ಅಂತ್ಯಕಾಲದಲ್ಲಿ, ಅಂತ್ಯಕಾಲಕ್ಕೆ ಅಂತ. ಯಾಕಪ್ಪ ಗಂಗೆ ಅಂತ ನೋಡೋದಾದ್ರೆ, ಗಂಗೆ ಎಷ್ಟು ಪವಿತ್ರಳು ಇನ್ನೊಬ್ಳು ಇರೋದಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಗಂಗೆ. ಇನ್ನು ನಾಲ್ಕನೆಯದು ಗೀತಾ ಅಂದ್ರೆ ಭಗವದ್ಗೀತಾ. 4 ಗಾಗಳು ಗೋವಿಂದ, ಗೋದಾನ, ಗಂಗಾಜಲ ಹಾಗೂ ಗೀತಾ. ಪ್ರತಿಯೊಬ್ಬ ಹಿಂದುವಿನ ಮನೆಯಲ್ಲಿ ಈ ಗೀತೆ ಇರಲೇಬೇಕು. ಆ ಗೀತೆಯಲ್ಲಿ ಕೊನೆಯ ಪಕ್ಷ ಎಷ್ಟು ಶ್ಲೋಕ ಇದೆ ಅಂತ ನಾರು ಗೊತ್ತಿರಬೇಕು. ಹಾಗಾಗಿ ನಾವು ಹೆಮ್ಮೆಯಿಂದ ಹೇಳ್ಕೊಡ್ಬೋದು, ನನಗೂ ಗೊತ್ತು ರೀ ಗೀತೆ ಬಗ್ಗೆ. ನೀವು ಭಗವದ್ಗೀತೆ ನಾನು ಎಷ್ಟೊಂದು ಫೇಸ್ಬುಕ್ ಅಲ್ಲಿ, ವಾಟ್ಸಪ್ ಅಲ್ಲಿ ನೋಡ್ತಾ ಇರ್ತೀನಿ. ಏನೋ ಒಂದು ಹಾಕ್ಬಿಡ್ತಾರೆ. ಹಾಕ್ಬಿಟ್ಟು ಕೃಷ್ಣ ಹೇಳಿದ್ದು ಭಗವದ್ಗೀತೆಯಲ್ಲಿ ಅಂತ ಹಾಕ್ಬಿಡ್ತಾರೆ. ನನಗೆ ಕೆಲವೊಂದು ಸಲ ಎಷ್ಟು ನಗು ಬರುತ್ತೆ ಅಂದ್ರೆ, ಇದು ಯಾವಾಗ ಹೇಳಿದ್ನಪ್ಪ ಕೃಷ್ಣ ಭಗವದ್ಗೀತೆಯಲ್ಲಿ? ಯಾವ ಅಧ್ಯಾಯದಲ್ಲಿ ಹೇಳಿದ್ದ? ಅಲ್ವಾ? ಅಂದ್ರೆ ನಮ್ಮ ತಪ್ಪುಗಳನ್ನ ನಾವು ಸರಿ ಮಾಡ್ಕೋಬೇಕು. ಅದು ಯಾವ್ದು ತಪ್ಪು, ಯಾವ್ದು ಸರಿ ಅಂತ ನಾವು ತಿಳ್ಕೋಬೇಕು ಅಂದಾಗ, ನಿಜವಾಗ್ಲೂ ಹೇಳ್ತೀನಿ, ನಾವು ಭಗವದ್ಗೀತೆಯನ್ನ ಕಲ್ತ್ಕೊಳ್ಳೇಬೇಕು. 700 ಶ್ಲೋಕದ ಅರ್ಥ ನಾವು ತಿಳ್ಕೋಬೇಕು. ಯಾಕೆ ಅಂದ್ರೆ ಯಾರೋ ಒಬ್ರು ಏನೋ ಹೇಳ್ಬಿಟ್ಟು ಭಗವದ್ಗೀತೆಯಲ್ಲಿ ಇದೆ ಅಂದ್ರೆ ನಾವು ಹೇಳ್ಬೋದು ಎಷ್ಟನೇ ಅಧ್ಯಾಯ ಹೇಳಿ, ಯಾವ ಪರ್ವ ಹೇಳಿ ಅಂತ ಎಲ್ಲ ನಾವು ಅವರಿಗೆ ಕ್ಲಾಸ್ ತಗೋಬಹುದು. ಹಾಗಾಗಿ ಈ 4 ಗಕಾರಗಳು ನಮ್ಮ ಜೀವನಕ್ಕೆ ಬೇಕೇ ಬೇಕು ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ಭಗವದ್ಗೀತೆ ಅನ್ನೋದು ನಮ್ಮ ಜೀವನ ಸಂಗಾತಿಯಾಗಿ ಇರಬೇಕು. ಅಂದ್ರೆ ಪ್ರತಿನಿತ್ಯ ನಾವು ಓದ್ಬೇಕು. ಅದರ ಅರ್ಥವನ್ನ ತಿಳ್ಕೊಳ್ಳುವಂತಹ ಪ್ರಯತ್ನವನ್ನ ಮಾಡ್ಬೇಕು. ಭಗವಂತ ಮಾತಾಡ್ತಾನ ಅಂದ್ರೆ ಖಂಡಿತ ಮಾತಾಡ್ತಾನೆ. ಭಗವದ್ ಪ್ಲಸ್ ಗೀತಾ ಭಗವದ್ಗೀತಾ ಅಂದ್ರೆ ಭಗವಂತನೇ ಹಾಡಿದಂತಹ, ಹೇಳಿದಂತಹ, ಮಾತನಾಡಿದಂತಹ ಗೀತೆ ಭಗವದ್ಗೀತೆ. ಹಾಗಾಗಿ ನಮ್ಮ ಜೀವನದ ಎಲ್ಲ ಕಷ್ಟ ಕಾರ್ಪಣ್ಯಗಳಿಗೆ ಈ ಭಗವದ್ಗೀತೆ ಉತ್ತರ ಕೊಡ್ತಾ ಹೋಗತ್ತೆ.